ಮದುವೆ ಮನೆಗಳಲ್ಲಿ, ಮುಂಜಿ ಮನೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಕಲಸನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಿತ್ರಾನ್ನ ಅಲ್ಲ, ಕಲಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಕೇವಲ ಲಿಂಬೆಹಣ್ಣು ಒಂದೇ ಸಾಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಲಿಂಬೆಹಣ್ಣನ್ನು ಕಿತ್ಕೊಂಡು ಬರೋಕ್ಕೆ ತೋಟಕ್ಕೆ ಹೋಗೋಣ. ಫ್ರೆಶ್ ಲಿಂಬೆ ಹಣ್ಣಿದ್ದರೆ ಅದರ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದೇ ಥರ ನಾನಿವತ್ತು ಕಲಸನ್ನಕ್ಕೆ ಫ್ರೆಶ್ ಲಿಂಬೆ ಹಣ್ಣನ್ನು ಗಿಡಕ್ಕೆ ಹೋಗಿ ಕಿತ್ಕೊಂಡು ಬರೋಣ ಅಂತ ತೋಟಕ್ಕೆ ಬಂದೆ. ಬನ್ನಿ ಇವಾಗ ಗಿಡನ ನಾನು ನಿಮಗೆ ತೋರಿಸ್ತೀನಿ. ಲಿಂಬೆಹಣ್ಣು ಎಷ್ಟು ಆಗಿದೆ ಅಂತ ನೋಡೋಣ. ಸುಮಾರಾಗಿತ್ತು, ಇವಾಗೆಲ್ಲ ಬಿದ್ದು ಉದುರಿ ಖಾಲಿ ಆಯಿತು. ಇನ್ನೂ ಜಾಸ್ತಿ ಇತ್ತು, ಇವಾಗೆಲ್ಲ ಖಾಲಿ ಆಗ್ತಾಯಿದೆ. ನೋಡಿ, ಅಲ್ಲೊಂದು ಪುಟ್ಟ ಲಿಂಬೆಹಣ್ಣು ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಇದು ಇನ್ನೇನು ಇವತ್ತು ಅಥವಾ ನಾಳೆ ಕೆಳಗೆ ಬೀಳೋದ್ರಲ್ಲಿತ್ತು, ಅಷ್ಟರಲ್ಲಿ ನಾನೇ ಕಿತ್ಕೊಂಡೆ. ಇಲ್ಲೊಂದು ಲಿಂಬೆಹಣ್ಣು ಪಾಪ ಮೇಲುಗಡೆಯಿಂದ ಬಿದ್ದಿದೆ, ಆದರೆ ಕೆಳಗೆ ಪೂರ್ತಿ ನೆಲಕ್ಕೆ ಬಿದ್ದಿಲ್ಲ. ಅಲ್ಲೇ ಮುಳ್ಳಿಗೆಲ್ಲ ಸಿಕ್ಕಾಕೊಂಡು ಈ ಥರ ಗಾಯ ಮಾಡ್ಕೊಂಡಿದೆ. ಇವಾಗ ನೋಡಿ ಲಿಂಬೆಹಣ್ಣು ಎಷ್ಟೆಲ್ಲ ಹಣ್ಣು ಹಾಕ್ಕೊಂಡಿದೆ ಅಂತ. ಈ ಲಿಂಬೆಹಣ್ಣು ಒಂದು ಇದ್ದುಬಿಟ್ರೆ ಸಾಕು, ನಮ್ಮ ಹವ್ಯಕರಲ್ಲಿ ಬೇಕಾದ ಥರ ಅಡುಗೆಗಳನ್ನು ನಾವು ಆರಾಮವಾಗಿ ಮಾಡ್ತೀವಿ. ಇವತ್ತು ಅಷ್ಟೇ ನಾನು ಕಲಸನ್ನ ಮಾಡೋಣ ಅಂತಾಯಿತು. ಸರಿ, ಲಿಂಬೆಹಣ್ಣು ಇತ್ತು ಮನೇಲಿ, ಆದರೆ ಫ್ರೆಶ್ ಆಗಿ ಗಿಡದಿಂದ ಕಿತ್ಕೊಂಡು ಬಂದಿರೋದ್ರ ಟೇಸ್ಟೇ ಬೇರೆ ಅಲ್ವಾ. ಅದಕ್ಕೆ ಗಿಡಕ್ಕೆ ಹೋಗ್ಕೊಂಡು ಕುಯ್ಕೊಂಡು ಬರೋಣ ಅಂತ ಬಂದೆ. ಇವಾಗ ಇಷ್ಟೆಲ್ಲ ಲಿಂಬೆಹಣ್ಣು ಸಿಕ್ತು, 4ರಿಂದ 5 ಲಿಂಬೆಹಣ್ಣು ಸಿಕ್ಕಿದೆ. ಅದರ ಪರಿಮಳ ಅಂತೂ ಆಹಾ, ಎಷ್ಟು ಚೆನ್ನಾಗಿದೆ ಅಂತೀರ. ಇವಾಗ ಲಿಂಬೆಹಣ್ಣನ್ನು ಕಿತ್ಕೊಂಡು ಬಂದಿದ್ದಾಯಿತು. ಸೂಪರಾಗಿ ನಾವು ಸಿಂಪಲಾಗಿ ಕಲಸನ್ನನ್ನು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಳ್ಕೊಂಡು ಅದರಿಂದ ಅನ್ನನ ಮಾಡ್ಕೊಂಡಿದ್ದೀನಿ. ಅನ್ನ ಉದುರಾಗಿರಬೇಕು ಇದಕ್ಕೆ. ಆಮೇಲೆ ಅನ್ನ ತಣ್ಣಗಾಗಕ್ಕೆ ಬಿಡೋಣ. ಈ ಕಡೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಅಷ್ಟಾದರೆ ಮಾತ್ರ ರುಚಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಎಣ್ಣೆ ಇದೆಯೋ ಅದನ್ನು ಕೂಡ ಉಪಯೋಗಿಸ್ಕೋಬಹುದು. ತೆಂಗಿನ ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾನ ಸ್ವಲ್ಪ ಧಾರಾಳವಾಗಿ ಹಾಕಿ, ಆಯಿತಾ. ಜಿಪುಣತನ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಒಂದೊಂದು ತುತ್ತಿಗೂ ಶೇಂಗಾ ಸಿಗ್ತಾಯಿದ್ರೆ ಬಾಯಿಗೆ ತಿನ್ನೋಕ್ಕೆ ಮಜವಾಗಿರುತ್ತೆ. ಶೇಂಗಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಉದ್ದಿನಬೇಳೆ, ಸಾಸಿವೆ, ಇಂಗು, ಅರಿಶಿನ ಪುಡಿ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರುವಂತಹ ಕರಿಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಧಾರಾಳವಾಗಿ ಹಾಕಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪು ಮತ್ತು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ. ಸಕ್ಕರೆ ಇಲ್ಲಿ ಆಪ್ಷನಲ್ ಅಲ್ಲ, ಸಕ್ಕರೆ ಹಾಕಲೇಬೇಕು. ಯಾಕೆಂತಂದರೆ ಇದು ಸ್ವಲ್ಪ ಖಾರ ಹುಳಿ ಮತ್ತು ಸ್ವಲ್ಪ ಸಿಹಿಯಾಗಿರುತ್ತೆ. ಅದಕ್ಕಾಗಿ ಮರಿದೇ ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲ ಸೇರದೇ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ. ಇಲ್ಲ ಅಂತಂದರೆ ಸಕ್ಕರೆ ಹಾಕಿದ್ರೇ ರುಚಿ ಬರುತ್ತೆ. ಅವನ್ನೆಲ್ಲ ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಈ ಕಡೆ ಅನ್ನನ ಹಾಕ್ಕೊಳ್ಳಿ. ಈ ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಅನ್ನಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಕಲಸನ್ನ ರೆಡಿ ಆಗುತ್ತೆ. ಇದು ಹಬ್ಬದ ದಿನಗಳಲ್ಲಿ ದೇವರಿಗೆ ನೈವೇದ್ಯಕ್ಕೆ ಮಾಡಿಕೊಡ್ತೀವಿ. ಇದನ್ನು ದೇವಿಗೆ ತುಂಬ ಪ್ರಿಯವಾದದ್ದು ಇದು ಕಲಸನ್ನ. ನೋಡಿ, ಇವಾಗ ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿ ಸಿಂಪಲ್ಲಾಗಿ ಕಲಸನ್ನ ರೆಡಿಯಾಗೋಗುತ್ತೆ. ಒಂದು ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನೂ ಇಲ್ಲದೇ ಇದು ರುಚಿಯಾಗಿರಬಹುದಾ ಅಂತ ನಿಮಗೆ ಅನಿಸಿರಬಹುದು. ತುಂಬಾ ರುಚಿಯಾಗಿರುತ್ತೆ. ಖಾರ ಆಗಿ, ಹುಳಿಯಾಗಿ, ಸ್ವಲ್ಪ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮರೀದೇ ಟ್ರೈ ಮಾಡಿ. ನೀವು ಮಾಡಿದ್ದೀರಾ ಅಂತಂದರೆ ಓಕೆ, ಮಾಡಿಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ಖಂಡಿತವಾಗೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗೂ ಇದು ಹೇಳಿ ಮಾಡಿಸಿರುವಂತಹ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ.